ಮೊದಲನೆಯ ಪ್ರಶ್ನೆ, ಯಾವ ಪ್ರಾಣಿ ತನ್ನ ಜೀವಿತಾವಧಿಯಲ್ಲಿ ನೀರನ್ನು ಕುಡಿಯುವುದಿಲ್ಲ? ಎ ಕಾಂಗರೋ ಇಲಿ, ಬಿ ಸಿಂಹ, ಸಿ ಚೇಳು, ಡಿ ನರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕಾಂಗರೋ ಇಲಿ. ಎರಡನೆಯ ಪ್ರಶ್ನೆ, ರಾಜಕುಮಾರ್ ಅವರು ಹುಟ್ಟಿದ್ದು ಯಾವ ಊರಿನಲ್ಲಿ? ಎ ಕುನ್ನೂರು, ಬಿ ಮೇಲೂರು, ಸಿ ಆನೇಕಲ್, ಡಿ ಗಾಜನೂರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಗಾಜನೂರು. ಮೂರನೆಯ ಪ್ರಶ್ನೆ, ಯಾವ ತರಕಾರಿ ತಿಂದರೆ ಹಲ್ಲುಗಳು ವೇಗವಾಗಿ ಶುದ್ಧವಾಗುತ್ತದೆ? ಎ ಈರುಳ್ಳಿ, ಬಿ ಬೀಟ್ರೋಟ್, ಸಿ ಕ್ಯಾರೆಟ್, ಡಿ ಬೆಳ್ಳುಳ್ಳಿಯನ್ನು ತಿಂದರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾರೆಟ್ ತಿಂದರೆ. ಇನ್ನು ನಾಲ್ಕನೆಯ ಪ್ರಶ್ನೆ, ಯಾವ ರಾಜ್ಯದಲ್ಲಿ ಹೆಚ್ಚು ಮಾಂಸವನ್ನು ಸೇವನೆ ಮಾಡುತ್ತಾರೆ? ಎ ಕೇರಳದಲ್ಲಿ, ಬಿ ಆಂಧ್ರ ಪ್ರದೇಶದಲ್ಲಿ, ಸಿ ನಮ್ಮ ಕರ್ನಾಟಕದಲ್ಲಿ, ಡಿ ನಾಗಾಲ್ಯಾಂಡ್ನಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನಾಗಾಲ್ಯಾಂಡ್ನಲ್ಲಿ. ಇನ್ನು ಐದನೆಯ ಪ್ರಶ್ನೆ, ಯಾವ ಹಣ್ಣು ತಿಂದರೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಅದು ಹೆಚ್ಚು ಮಾಡುತ್ತದೆ? ಎ ಕಿತ್ತಳೆ ಹಣ್ಣು, ಬಿ ಪೇರಳೆ ಹಣ್ಣು, ಸಿ ಪಪಾಯ ಹಣ್ಣು, ಡಿ ಸಪೋಟ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕಿತ್ತಳೆ. ಆರನೆಯ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಗೆಣಸನ್ನು ತಿನ್ನಬಾರದು? ಎ ಲಿವರ್ ಸಮಸ್ಯೆ, ಬಿ ಬಿಪಿ ಕಾಯಿಲೆ, ಸಿ ಗ್ಯಾಸ್ಟ್ರಿಕ್ ಸಮಸ್ಯೆ, ಡಿ ಸಕ್ಕರೆ ಕಾಯಿಲೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಕ್ಕರೆ ಕಾಯಿಲೆ. ಏಳನೆಯ ಪ್ರಶ್ನೆ, ಯಾವ ರಾಜ್ಯದಲ್ಲಿ ಅತ್ಯಧಿಕವಾದ ಮರಗಳಿವೆ? ಎ ಅಸ್ಸಾಂ, ಬಿ ಬಿಹಾರದಲ್ಲಿ, ಸಿ ಮಧ್ಯಪ್ರದೇಶ, ಡಿ ಉತ್ತರ ಪ್ರದೇಶದಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಧ್ಯಪ್ರದೇಶ. ಎಂಟನೆಯ ಪ್ರಶ್ನೆ, ಫ್ರಿಡ್ಜ್ನಲ್ಲಿ ನಾವು ಏನನ್ನ ಇಡಬಾರದು? ಎ ಮೊಟ್ಟೆ, ಬಿ ಮೀನು, ಸಿ ಟೊಮ್ಯಾಟೊ, ಡಿ ಮಾಂಸವನ್ನು ಇಡಬಾರದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮೊಟ್ಟೆ ಇಡಬಾರದು. ಒಂಬತ್ತನೆಯ ಪ್ರಶ್ನೆ, ದೇಹದಲ್ಲಿ ಏನು ಕೊರತೆಯಾದರೆ ಅತಿಯಾದ ಬೆವರಿಕೆಗೆ ಕಾರಣವಾಗುತ್ತದೆ? ಎ ವಿಟಮಿನ್ ಕೆ, ಬಿ ವಿಟಮಿನ್ಸ್, ಸಿ ಕ್ಯಾಲ್ಸಿಯಂ, ಡಿ ಪೊಟ್ಯಾಷಿಯಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ಸ್. ಹತ್ತನೆಯ ಪ್ರಶ್ನೆ, ಲಿವರ್ ಆರೋಗ್ಯವಾಗಿರಲು ಯಾವ ತರಕಾರಿ ತುಂಬ ಉತ್ತಮ? ಎ ಬೆಂಡೆಕಾಯಿ, ಬಿ ಕ್ಯಾರೆಟ್, ಸಿ ಸೋರೆಕಾಯಿ, ಡಿ ತೆಂಗಿನಕಾಯಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸೋರೆಕಾಯಿ. 11ನೆಯ ಪ್ರಶ್ನೆ, ಹೆಚ್ಚು ಮಾಲಿನ್ಯ ಹೊಂದಿರುವಂತಹ ರಾಜ್ಯ ಯಾವುದು? ಎ ಚೆನ್ನೈ, ಬಿ ದೆಹಲಿ, ಸಿ ಹೈದರಾಬಾದ್, ಡಿ ಬೆಂಗಳೂರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನವದೆಹಲಿ. 12ನೆಯ ಪ್ರಶ್ನೆ, ಬೆಲ್ಲವನ್ನು ಹಾಲಿನೊಂದಿಗೆ ಬೆರೆಸಿ ಕುಡಿಯುವುದರಿಂದ ನಮಗೆ ಏನು ಉಪಯೋಗ? ಎ ಗ್ಯಾಸ್ಟ್ರಿಕ್ ನಿವಾರಣೆ, ಬಿ ಕ್ಯಾನ್ಸರ್ ನಿವಾರಣೆ, ಸಿ ರಕ್ತಹೀನತೆ ಕಡಿಮೆ, ಡಿ ಬಿಪಿಯನ್ನು ನಿಯಂತ್ರಣ ಮಾಡುತ್ತದೆ.
ಸರಿಯಾದ ಉತ್ತರ ಆಪ್ಷನ್ ಸಿ ರಕ್ತಹೀನತೆ. 13ನೆಯ ಪ್ರಶ್ನೆ, ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಎಂದು ಯಾವುದನ್ನು ಕರೆಯುತ್ತಾರೆ? ಎ ಕೊಡಗು, ಬಿ ಕೋಲಾರ, ಸಿ ತುಮಕೂರು, ಡಿ ಹಾಸನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕೊಡಗು. 14ನೆಯ ಪ್ರಶ್ನೆ, ಜನತಾದಳದಿಂದ ಮೊದಲ ಮುಖ್ಯಮಂತ್ರಿ ಯಾರು? ಎ ರೇವಣ್ಣ, ಬಿ ಎಚ್ ಡಿ ದೇವೇಗೌಡರು, ಸಿ ಸಿದ್ದರಾಮಯ್ಯ, ಡಿ ಕುಮಾರಸ್ವಾಮಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ದೇವೇಗೌಡರು. ಇನ್ನು 15ನೆಯ ಪ್ರಶ್ನೆ, ಪುನೀತ್ ರಾಜ್ಕುಮಾರ್ ಅವರ ಕೊನೆಯ ಚಿತ್ರ ಯಾವುದು? ಎ ಯುವರತ್ನ, ಬಿ ಗಂಧದ ಗುಡಿ, ಸಿ ರಾಜಕುಮಾರ, ಡಿ ಜೇಮ್ಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಗಂಧದ ಗುಡಿ. ಇನ್ನು 16ನೆಯ ಪ್ರಶ್ನೆ, ತಾಯಿಯನ್ನ ದೇವರಂತೆ ಕಾಣುವಂತಹ ಏಕೈಕ ರಾಶಿ ಇದು? ಎ ಕುಂಭರಾಶಿಯವರು, ಬಿ ವೃಶ್ಚಿಕ ರಾಶಿಯವರು, ಸಿ ವೃಷಭ ರಾಶಿಯವರು, ಡಿ ಮಕರ ರಾಶಿಯವರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವೃಷಭ ರಾಶಿಯವರು. ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.